ನಮಸ್ತೆ ಫ್ರೆಂಡ್ಸ್, ನೋಡಿ ಇವಾಗ ಇದು ರೆಡಿಯಾಗಿದೆಯಲ್ಲ, ಮಾಲ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಗನ್ನೊಳಗಡಿಗೆ ನೋಡಿ ಈ ಥರ ಮಾಲ್ ಹಾಕಬೇಕು. ಮಾಲ್ ಹಾಕಿ ರೆಡಿ ಮಿಕ್ಸಾಗಿ ರೆಡಿ ಇಟ್ಕೊಂಡಿರ್ತೀವಿ. ಅದನ್ನು ನೋಡಿ ಈ ಥರ ಹಾಕಿ ಇದಕ್ಕೆ ಮುಚ್ಚಳ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಒಳಗಡೆ ಎಲ್ಲ ಗಲೀಜಾಗಬಾರ್ದು ಅಂತ ಬಟ್ಟೆ ಕಟ್ಟಿರ್ತೀವಿ. ನೋಡಿ ಇವಾಗ ಇದೆಲ್ಲ ಉಜ್ಜಿ ರೆಡಿಯಾಗಿದೆ. ನೋಡಿ ಇದು ಎಲ್ಲ ಈಗ ಮತ್ತೆ ಸೀಲರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಟ್ಟೆಲಿ ಹಿಂಗೆಲ್ಲ ಒರೆಸ್ಕೊಬೇಕು, ಧೂಳು ಇರೋದೆಲ್ಲ ಹೋಗ್ಬೇಕಂತ. ನೋಡಿ ಒರೆಸ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿ ಇದೆಲ್ಲ ನೀಟಾಗಿ ಈ ಥರ ಒರೆಸ್ಕೊಂಡು ಸ್ಪ್ರೇ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಎಲ್ಲ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬೇಕು. ನೋಡಿ ಬಟ್ಟೆ ಎಲ್ಲ ಒದ್ರಕೊಂಡು ನೀಟಾಗಿ ಒರೆಸ್ಕೊಂಡು ಈ ಥರ, ಯಾಕೆಂದರೆ ಅಲ್ಲಿ ಡಸ್ಟ್ ಕೂತ್ಕೊಂಡ್ರೆ ಅದು ಹಂಗೆ ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡು, ನೋಡಿ ಎಡ್ಜಸ್ಸು ಮೂಲೆಗಳೆಲ್ಲ ಇಂಪಾರ್ಟೆಂಟು ಫ್ರೆಂಡ್ಸ್. ಇದಕ್ಕಿಂತ ಕಲರ್ ಮ್ಯಾಚಿಂಗ್ ಮಾಡೋದು ಬ್ಯಾಲೆನ್ಸ್ ಇದೆ. ಕಲರ್ ಮ್ಯಾಚಿಂಗ್ ಮಾಡಬೇಕು. ಸೀಲರೆಲ್ಲ ಆದಮೇಲೆ ಕಲರ್ ಮ್ಯಾಚಿಂಗ್ ಮಾಡೋದು ಫ್ರೆಂಡ್ಸ್. ನೋಡಿ ಏರ್ ಇಳಿತಾ ಇದ್ದೀವಿ, ಎಲ್ಲ ಬಟ್ಟೆ ಎಲ್ಲ ಹೋಗಲಿ ಅಂತ. ನೋಡಿ ಧೂಳೆಲ್ಲ ಹೋಗಲಿ ಅಂತ ಒಂದ್ಸಲ ಏರ್ ಹಿಡಿತೀವಿ. ಈ ಥರ ಎಲ್ಲ ಏರ್ ಹಿಡಿದು ಆಮೇಲೆ ಬಟ್ಟೆಲ್ಲ ಒಂದ್ಸಲ ಒರೆಸಿರೋದು ಚಿಕ್ಕ ಧೂಳೆಲ್ಲ ಕುತ್ಕೊಂಡಿರ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಏರ್ ಒಂದ್ಸಲ ಹಿಡಿತೀವಿ. ನೋಡಿ ಇವಾಗ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ರೆಡಿ ಇದೆ. ನೋಡಿ ಫ್ರೆಂಡ್ಸ್, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು. ನೋಡಿ ಯಾಕಪ್ಪ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಇದು ಡಬಲ್ ಕೋಟ್ ಮಾಡಬೇಕು ಫ್ರೆಂಡ್ಸ್. ಒಂದು ಕೋಟಿಗೆಲ್ಲ ಫಿನಿಶಿಂಗ್ ಬರೋಲ್ಲ. ನೋಡಿ ಒಂದು ಕೋಟಿಗೆಲ್ಲ ಫಿನಿಶಿಂಗ್ ಬರೋಲ್ಲ. ನೋಡಿ ಈಗ ಮತ್ತೆ ಈ ಥರ ಗ್ಲೇಜ್ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಒಂದು ಕಡೆಯಿಂದ ಈ ಥರ ಲಾಸ್ಟ್ವರೆಗೂ ಹಿಂಗೆ ಹಿಡಿಬೇಕು ಫ್ರೆಂಡ್ಸ್. ನೋಡಿ ಏಕೆಂದರೆ ಇದರ ಅಲ್ಲಲ್ಲೆಲ್ಲ ಬಿಟ್ಟೆಲ್ಲ ಮಾಡೋಂಗಿಲ್ಲ, ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ನೋಡಿ ಈ ಥರ ಮಾಡಬೇಕು ಫ್ರೆಂಡ್ಸ್. ಒಂದು ಸೈಡಿಂದ ಮತ್ತೊಂದು ಸೈಡ್ವರೆಗೂ ಎಂಡ್ವರೆಗೂ ಮಾಡಬೇಕು. ಏಕೆಂದರೆ ನಮಗೆ ಮೇಯ್ನ್ ಸೀಲರ್ ಇರೋದ್ರಿಂದ ಯಾವುದೇ ಥರದ ಗ್ಯಾಪು ಸಹ ಬರಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಒಂದು ಸೈಡ್ ಕಂಪ್ಲೀಟ್ ಆಗಿದೆ. ಇವಾಗ ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊತಾರೆ ಫ್ರೆಂಡ್ಸ್. ಮಾಲು ಸಹ ಖಾಲಿಯಾಗಿದೆ. ಇನ್ನೊಂದ್ಸಲ ಮತ್ತೆ ಮಾಲ್ ಆ್ಯಡ್ ಮಾಡ್ಕೊತಾ ಇದ್ದಾರೆ. ನೋಡಿ ಮಾಲ್ ಆ್ಯಡ್ ಮಾಡ್ಕೊಂಡಿದ್ದು ಮುಗಿದಿದೆ. ನೋಡಿ ಫ್ರೆಂಡ್ಸ್, ಮತ್ತೆ ಒಂದು ಕೊಟ್ಟು ಸೀಲರ್ನ ಈ ಥರ ಮಾಡ್ತೀವಿ. ಇದನ್ನು ನಮ್ಮ ಭಾಷೆಯಲ್ಲಿ ನಾಟೋ ಬಾಟ ಅಂತ ಅಂತೀವಿ. ಯಾಕೆಂದರೆ ಒಂದು ಸೈಡ್ ಈ ಥರ ಹೊಡೆಯೋದಲ್ಲ, ಆ ಥರ ಮತ್ತೆ ಮೇಲ್ಗಡೆ ಸೈಡಿಂದ ಒಂದು ಕೊಟ್ಟು ಹೊಡಿತೀವಿ ಫ್ರೆಂಡ್ಸ್. 2 ಕೋಟ್ ಸೀಲರ್ ಮಾಡ್ದಂಗೆ ಇರುತ್ತೆ. ಬಟ್ ಫಿನಿಶಿಂಗ್ ನೀಟಾಗಿ ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ನೋಡಿ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನೀಟಾಗಿ ಕವರ್ ಆಗುತ್ತೆ. 2 ಕೋಟ್ ಮಾಡೋದ್ರಿಂದ 1 ಕೋಟಿಗೆ ಅಷ್ಟು ಈಸಿಯಾಗಿ ಫಿನಿಶಿಂಗ್ ಬರೋಲ್ಲ ಫ್ರೆಂಡ್ಸ್. ಇದೆಲ್ಲ ಫಿನಿಶಿಂಗ್ ಆಗಿದೆ ಒಂದು ರೇಂಜಿಗೆ. ಬನ್ನಿ ನೆಕ್ಸ್ಟು ನಿಮಗೆ ಇದನ್ನೆಲ್ಲ ಉಜ್ಜಿಬಿಟ್ಟು ಗ್ಲೇಜಿ ಯಾವ ಥರ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ವಾಸ್ಕಲ್ಗೂ ಸಹ ಮಾಡ್ತಾಯಿದ್ದೀವಿ ಇದೇ ಥರ ಸೇಮ್. ನೋಡಿ ಇದು ವಾಸ್ಕಲ್ ಕಲರೆಲ್ಲ ಮ್ಯಾಚಿಂಗ್ ಮಾಡಿಲ್ಲ. ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಲರ್ ಮ್ಯಾಚಿಂಗ್ ಮಾಡೋಲ್ಲ ತೋರಿಸ್ತೀವಿ. ಬಟ್ ಸೀಲರ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಕಲರ್ ಯಾವ ಥರ ಮ್ಯಾಚ್ ಮಾಡ್ತಾರೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇದರಲ್ಲಿ ಯಾವ ಥರ ಸೀಲರ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ವಾಸ್ಕಲ್ಗೆ ಪ್ರತಿಯೊಂದಕ್ಕೂ ಸೀಲರ್ ಮಾಡಿಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ.